ಧರ್ಮಸ್ಥಳದಲ್ಲಿ ಹೆಣಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಅಧಿಕಾರಿಗಳು ಅತ್ಯಂತ ಸಕ್ರಿಯರಾಗಿ ಇನ್ವೆಸ್ಟಿಗೇಷನ್ ನಡೆಸುತ್ತಿರುವ ಹೊತ್ತಲ್ಲೇ ಅದೇ ಧರ್ಮಸ್ಥಳದ ಪಾಂಗಳದಲ್ಲಿ ಎರಡು ಗುಂಪುಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿ ಸಂಘರ್ಷಕ್ಕೆ ಕಾರಣವಾಗಿದೆ. ಈಗ ಧರ್ಮಸ್ಥಳ ಅಕ್ಷರಶಃ ಪ್ರಕ್ಷುಬ್ಧ. ಧರ್ಮಸ್ಥಳ ಶೋಧಕ್ಕೆ ಬಿಗ್ ಟ್ವಿಸ್ಟ್, ಪಾಂಗಳದಲ್ಲಿ ಸಂಘರ್ಷ ಕಾಳಗಕ್ಕೆ ಕಾರಣವಾಗಿದೆ. ಶೋಧದ ಹೊತ್ತಲ್ಲಿ ಶುರುವಾಯಿತು ಭಾರೀ ಗಲಾಟೆ. ಒಂದು ಗುಂಪಿನ ಮೇಲೆ ಮತ್ತೊಂದು ಗುಂಪು ದಾಳಿ. ಇಷ್ಟು ದಿನ ಅತ್ಯಂತ ಶಾಂತಿಯುತ ಹೋರಾಟ ಆಗ್ತಿತ್ತು, ಇದೀಗ ಹೊಯ್ಕೈ ಶುರುವಾಗಿದೆ. ಕ್ಷೇತ್ರಕ್ಕೆ ಕಳಂಕ ತರಲು ಯತ್ನ ಎನ್ನುವ ಆರೋಪದಲ್ಲಿ ಒಂದು ತಂಡದ ಮೇಲೆ ದಾಳಿ, 3 ಯೂಟ್ಯೂಬರ್ಗಳ ಮೇಲೆ ಒಂದು ಗುಂಪಿನ ಮಾರಣಾಂತಿಕ ದಾಳಿ. ಆಸ್ಪತ್ರೆಗೆ ದಾಖಲಾಗುವ ಸ್ಥಿತಿಗೆ ಧರ್ಮಸ್ಥಳ ಗ್ರಾಮಸ್ಥರು ಎಂದು ಹೇಳಿಕೊಳ್ಳುವ ಗುಂಪಿನಿಂದ ದಾಳಿ ಎಂದು ಹೇಳಲಾಗ್ತಿದೆ. ಯೂಟ್ಯೂಬರ್ ಅಜಯ್ ಅಂಚನ್ ಮೇಲೆ ಅತ್ಯಂತ ಮಾರಣಾಂತಿಕ ದಾಳಿ. ಖಾಸಗಿ ಯೂಟ್ಯೂಬ್ ಚಾನೆಲ್ನ ಅಭಿಷೇಕ್ ಮೇಲೂ ಕೂಡ ದಾಳಿ. ಸಂಚಾರಿ ಸ್ಟುಡಿಯೋ ವಿಜಯ್ ಮೇಲೂ ಕೂಡ ಅಟ್ಯಾಕ್ ಎಂದು ಹೇಳಲಾಗ್ತಿದೆ. ಸೌಜನ್ಯ ಮನೆ ಬಳಿ ಬಿಗ್ ಬಾಸ್ ರಜತ್ ಬೈಟ್ ತೆಗೆದುಕೊಳ್ಳುವಾಗ ಒಂದು ಗುಂಪಿನ ಕಿರಿಕ್ ನಡೆಯುತ್ತೆ. ದಾಳಿಯ ವಿಡಿಯೋಗಳು ಸಖತ್ ವೈರಲ್ ಆಗಿದೆ. ಹಲ್ಲೆಗೊಳಗಾದ ಯೂಟ್ಯೂಬರ್ಗಳು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಧರ್ಮಸ್ಥಳ ಶೋಧಕ್ಕೆ ಇದು ಒಂದು ತರಹದ ಹೊಸ ತಿರುವು ಎಂದು ಹೇಳಲಾಗ್ತಾ ಇದೆ. ಶೋಧ ಶುರುವಾಗಿದೆ. ಎಸ್ಐಟಿ ಅಧಿಕಾರಿಗಳು ಅತ್ಯಂತ ಸವಾಲು ಎಸಗಿದ ಈ ಪ್ರಕರಣವನ್ನ ತನಿಖೆ ಮಾಡ್ತಿರುವಂತಹ ಹೊತ್ತಲ್ಲಿ ಯಾವ ಶ್ರದ್ಧಾ ಕೇಂದ್ರ ಇದೆಯೋ ಆ ಶ್ರದ್ಧಾ ಕೇಂದ್ರದ ಆಸುಪಾಸಿನಲ್ಲಿ ಇದ್ಯಾವ ತರಹದ ಅಶಾಂತಿಯುತ ವಾತಾವರಣ? ಒಬ್ಬರ ಮೇಲೆ ದಾಳಿ ಮಾಡೋದಕ್ಕೂ ಮತ್ತೊಬ್ಬರಿಗೆ ಅವಕಾಶ ಇದೆಯಾ? ನೋಡಿ, ಆ ಸ್ಕ್ರೀನ್ನಲ್ಲಿ ದೃಶ್ಯದಲ್ಲಿ ವೆರಿ ಕ್ಲಿಯರ್. ರಜತ್ ಅನ್ನ ಬೈಟ್ ತಗೋತಾ ಇದ್ದ ಆ ಹುಡುಗ. ಆಗ ಒಂದು ಗುಂಪಿಗೆ ಅಸಮಾಧಾನ ಆಯಿತೋ ಅಥವಾ ಅವರಿಗೆ ತೃಪ್ತಿ ಆಗದೇ ಇರತಕ್ಕಂಥ ವಿಚಾರಗಳನ್ನೇನಾದ್ರೂ ಆತ ಯುವಕ ಉಲ್ಲೇಖ ಮಾಡಿದ್ನೋ, ಏನೇ ಇದ್ರೂ ಕೂಡ ಅಲ್ಲಿ ಠಾಣೆ ಇದ್ದಾವೆ. ಅಕ್ಕಪಕ್ಕದಲ್ಲಿ ಪೊಲೀಸರು ದಿನನಿತ್ಯ ಸುತ್ತಾಡ್ತಾ ಇದ್ದಾರೆ. ಈಗ ಧರ್ಮಸ್ಥಳದಲ್ಲಿ ನಿಮಗೇನಾದ್ರೂ ಅಭ್ಯಂತರಗಳಿದ್ದರೆ, ನಿಮಗೇನಾದ್ರೂ ಆಕ್ಷೇಪಗಳಿದ್ದರೆ ಪೊಲೀಸರ ಜೊತೆ ಹಂಚ್ಕೋಬೇಕಾಗಿತ್ತು. ಆತ ಯೂಟ್ಯೂಬರ್ ಹೇಳ್ತಾ ಇರುವ ಹೇಳಿಕೆಗಳು ನಮಗೆ ಸರಿ ಅನ್ನಿಸ್ತಾ ಇಲ್ಲ. ಆತ ಮಾತನಾಡ್ತಾ ಇರುವುದು ನಮಗೆ ನಮ್ಮ ಭಾವನೆಗೆ ಧಕ್ಕೆ ತಂದಿದೆ. ಹೇಳಿಕೊಳ್ಳೋದಕ್ಕೆ ನಿಮಗೆ ನಾಲಿಗೆನೂ ಇದೆ, ಅದನ್ನು ಕೇಳಿಸಿಕೊಳ್ಳೋದಕ್ಕಲ್ಲಿ ಪೊಲೀಸರ ಕಿವಿಗಳು ಕೂಡ ಜೀವಂತವಾಗಿದೆ. ಮೈ ಮುಟ್ಟೋದಕ್ಕೆ ನೀವ್ಯಾರು? ಹೂ ಆರ್ ಯು? ಇದು ಕಾನೂನು ಸುವ್ಯವಸ್ಥೆ ಇದೆ ನಮ್ಮ ರಾಜ್ಯದಲ್ಲಿ. ಒಂದು ಗುಂಪು ನಮಗೆ ಅಸಮಾಧಾನ ತಂತು ಅಂದ ಮಾತ್ರಕ್ಕೆ ಹೊಡೆಯೋದಕ್ಕೆ ಮುಂದಾಗೋದಕ್ಕೆ ಇದು ಉತ್ತರ ಪ್ರದೇಶ ಅಲ್ಲ, ಇದು ಜಾರ್ಖಂಡು ಅಲ್ಲ, ಇದು ಬಿಹಾರನೂ ಅಲ್ಲ, ಇದು ಅಸ್ಸಾಮು ಅಲ್ಲ, ಇದು ಕರ್ನಾಟಕ. ಇಲ್ಲೊಂದು ವ್ಯವಸ್ಥೆ ಇದೆ, ಕಾನೂನು ಸುವ್ಯವಸ್ಥೆ ಇದೆ, ಪೊಲೀಸ್ ಸಿಸ್ಟಮ್ ಇದೆ. ನಿಮಗೇನಾದರೂ ತೊಂದರೆಗಳಾದರೆ, ನಿಮ್ಮ ಭಾವನೆಗೆ ಧಕ್ಕೆಯಾದರೆ, ನಿಮ್ಮ ಮನಸ್ಸಿಗೆ ಬೇಜಾರಾದರೆ, ನೀವು ಅಭಿಮಾನಿಸುವ ವ್ಯಕ್ತಿಯನ್ನ ನಿಂದನೆ ಮಾಡಿದ್ರೆ ಪೊಲೀಸರಿಗೋಗಿ ಕಂಪ್ಲೇಂಟ್ ಕೊಡಿ. ಒಂದು ವ್ಯಕ್ತಿಯ ಮೇಲೆ ಅಥವಾ ಕಡಿಮೆ ಸಂಖ್ಯೆಯಲ್ಲಿರ್ತಕ್ಕಂತಹ ಯುವಕರ ಮೇಲೆ ಏಕಾಏಕಿ ದಾಳಿ ಮಾಡ್ತೀರಿ. ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಅವರಿಗೂ ಬೆಂಬಲನೋ ಇವರಿಗೂ ಬೆಂಬಲನೋ ಅದನ್ನು ಮಣ್ಣು ಹಾಕಿ ಮುಚ್ಚಾಕಿ ನಮ್ಮ ಬೆಂಬಲ ಯಾರಿಗೂ ಇಲ್ಲ. ದುರ್ಬಲ ವರ್ಗದ ಪರ ಮಾತನಾಡ್ತೀವಿ, ನ್ಯಾಯ ಎಲ್ಲಿದೆಯೋ ಅವರ ಪರವಾಗಿ ನಿಂತ್ಕೊಂಡು ಮಾತನಾಡ್ತೀವಿ, ಸತ್ಯದ ಪರವಾಗಿ ನಿಂತು ಗಂಟ್ಲು ಹರ್ಕೊಂಡು ಕಿರ್ಚಾಡ್ತೀವಿ. ವಿ ಡೋಂಟ್ ಕೇರ್. ಕಾನೂನು ಸುವ್ಯವಸ್ಥೆಯನ್ನ ಧಿಕ್ಕರಿಸಿ, ಕಾನೂನು ನಿಯಮಗಳನ್ನು ಗಾಳಿಗೆ ತೂರಿ ಪೊಲೀಸರ ಸಮಕ್ಷಮದಲ್ಲೇ ಗುಂಡಾಯಿಸಂ ತೋರಿಸ್ತೀರೇನು? ತೋಳಲ್ಲಿ ಶಕ್ತಿ ಇದೆ ಅನ್ನೋ ಕಾರಣಕ್ಕೆ ಪ್ರದರ್ಶನಕ್ಕಿಡ್ತೀರಾ? ನಾಚಿಕೆ ಆಗಬೇಕು ನಿಮಗೆ. ಏನು ಮೆಸೇಜ್ ಕೊಡ್ತಾ ಇದ್ದೀರಾ ಸಮಾಜಕ್ಕೆ ನೀವು? ಮತ್ತೊಂದು ಯುವಕರ ಪಡೆಗೆ ಪ್ರೇರಣೆ ಆದೀತು ಈ ಗಲಾಟೆ. ಯಾರ ಮೈ ಮುಟ್ಟೋದಕ್ಕೂ ಯಾರಿಗೂ ಅಧಿಕಾರ ಇಲ್ಲ, ಯಾರ ಮೈ ಮುಟ್ಟೋದಕ್ಕೂ ಯಾರಿಗೂ ಅಧಿಕಾರ ಇಲ್ಲ. ನಿಮ್ಮ ವರ್ತನೆಗಳು ಕಾನೂನು ವ್ಯಾಪ್ತಿಯಲ್ಲಿರಬೇಕು. ಧರ್ಮಸ್ಥಳದಲ್ಲಿ ಪರವಿರೋಧ ಪ್ರತಿಭಟನೆಗಳು ನಡೀತಾ ಇದೆ. ಪರವಿರೋಧ ಪ್ರೊಟೆಸ್ಟ್, ಗುಂಪು ದಾಳಿ ಖಂಡಿಸಿ ತನಿಖೆ ಪರ ಇರುವವರ ಪ್ರೊಟೆಸ್ಟ್ಗಳು ನಡೀತಾ ಇದೆ.
ಇದನ್ನ ಖಂಡಿಸಿ ಧರ್ಮಸ್ಥಳ ಗ್ರಾಮದ ಗುಂಪಿನ ಪ್ರತಿಭಟನೆ. ಪರಿಸ್ಥಿತಿ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರಿಂದ ಲಾಠಿ ಚಾರ್ಜ್. ಖಾಸಗಿ ವಾಹಿನಿ ವರದಿಗಾರರ ಮೇಲೆ ತನಿಖೆ, ಪರ ಇರುವ ಗುಂಪು ದಾಳಿ ನಡೆಸಿದ ಆರೋಪ. ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಗಳಾಗ್ತಾ ಇದ್ದಾವೆ. ನಿನ್ನೆ ನಡೆದಿರ್ತಕ್ಕಂತಹದ್ದು. ಸ್ಥಳಕ್ಕೆ ಎಸ್ಪಿ ಅರುಣ್ ಕೂಡ ಭೇಟಿ ಕೊಟ್ಟರು. ಸದ್ಯಕ್ಕೆ ಪರಿಸ್ಥಿತಿ ಶಾಂತ ಆಗಿದೆ, ಮತ್ತದನ್ನ ಕೆಡಿಸೋದಕ್ಕೆ ಹೋಗಬೇಡಿ. ಧರ್ಮಸ್ಥಳದಲ್ಲಿ ಪರ ವಿರೋಧ ಪ್ರತಿಭಟನೆ, ಗುಂಪು ದಾಳಿ ಖಂಡಿಸಿ ತನಿಖೆ, ಪರ ಇರುವವರ ಪ್ರೊಟೆಸ್ಟ್. ಇದನ್ನ ಖಂಡಿಸಿ ಧರ್ಮಸ್ಥಳ ಗ್ರಾಮದ ಗುಂಪಿನ ಪ್ರತಿಭಟನೆ. ವೆರಿ ಕ್ಲಿಯರ್. ನಿಮಗೆ ಒಬ್ಬರು ತೊಂದರೆ ಕೊಡುತ್ತಿದ್ದರೆ, ನಿಮ್ಮ ಭಾವನೆಗೆ ಯಾರಾದರೂ ಧಕ್ಕೆ ತಂದರೆ ಹತ್ತಿರದಲ್ಲೇ ಠಾಣೆ ಇದೆ, ಕಂಪ್ಲೇಂಟ್ ಕೊಡ್ರಿ. ಹೊಡೆಯೋದಕ್ಕೆ ನೀವ್ಯಾರು, ಹೊಡೆಸ್ಕೊಳ್ಳೋದಕ್ಕೆ ಅವ್ರು ಯಾರು? ಕರ್ನಾಟಕದಲ್ಲಿ ಒಂದು ವ್ಯವಸ್ಥೆ ಇಲ್ವಾ? ಅನೇಕ ಪೊಲೀಸರು ಸುತ್ತಮುತ್ತನೇ ತಿರುಗಾಡ್ತಿದ್ದಾರೆ. ಕಾನೂನು ಪಾಲಕರ ಸಮಕ್ಷಮದಲ್ಲಿ ಹೊಡೆದಾಟ ಆಗುತ್ತೆ. ಎಂತಹ ಒಂದು ಶ್ರದ್ಧಾ ಕೇಂದ್ರ ಭಾಗ ಗೊತ್ತಾ ಧರ್ಮಸ್ಥಳ? ನಾನಾ ತರಹದ ಭಾವನಾತ್ಮಕ ವೇದನೆಯನ್ನ ಇಟ್ಟುಕೊಂಡು ದೇವರ ದರ್ಶನಕ್ಕೆ ಬರುವಂತಹ ಪುಣ್ಯಕ್ಷೇತ್ರ ಅದು. ಆ ಕ್ಷೇತ್ರದಲ್ಲಿ ಈ ತರಹದ್ದೊಂದು ವಾತಾವರಣಕ್ಕೆ ಕಾರಣರಾಗ್ತೀರಿ? ನಾಚಿಕೆಗೇಡಿನ ಕೆಲಸ ಅಲ್ವಾ ಇದು? ನೀವು ಯಾವ ಸಂದೇಶವನ್ನು ಕೊಡ್ತಾ ಇದ್ದೀರಿ? ನೀವು ಜಾಗತಿಕವಾಗಿ ಮನುಷ್ಯರು ಗಮನಿಸ್ತಾ ಇದ್ದಾರೆ ಇದನ್ನ. ನೀವು ಯಾವ ಮೆಸೇಜ್ ಅನ್ನ ಸೊಸೈಟಿಗೆ ಕೊಡ್ತಾ ಇದ್ದೀರಿ? ಸೊ ಇದರಿಂದ ದೂರ ನಿಂತ್ಕೊಳ್ಳಿ. ಈ ಅಹಿತಕರ ಘಟನೆಗೆ ಕಾರಣವಾಗುವ ಯಾವೊಂದು ವಿಚಾರವೂ ಕೂಡ ನಿಮಗಳಿಂದ ಬರಬಾರದು, ಬರಕೂಡದು. ಆ ಕ್ಷೇತ್ರ ಆ ತರಹದ್ದು. ಆ ಕ್ಷೇತ್ರದ ಮುಖಾಂತರವಾಗಿ ನಿಮ್ಮ ಮನಸ್ಸನ್ನು ತಣಿಸ್ಕೊಳ್ಳಿ. ನಿಮಗೆ ಆತ ಏನಾದರೂ ತಪ್ಪು ಅನಿಸಿದ್ರೆ ಸಂಬಂಧಪಟ್ಟಂತ ಇಲಾಖೆಯ ಗಮನಕ್ಕೆ ತನ್ನಿ. ಆತನ ವಿರುದ್ಧ ಕೇಸು ದಾಖಲು ಮಾಡಿ, ಪುರಾವೆಗಳಿದ್ರೆ. ಅದು ಬಿಟ್ಟು ಮೈ ಮುಟ್ಟೋದು. ಎಸ್, ಅದರ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಗಳನ್ನು ನೀವೀಗ ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಧರ್ಮಸ್ಥಳ ಫೈಲ್ಸ್ ಪ್ರಕರಣದ ತನಿಖೆಯ ಎಕ್ಸ್ಕ್ಲೂಸಿವ್ ಮಾಹಿತಿ. ಸೈಟ್ 12ರ ಶೋಧ ಕಾರ್ಯದ ಬಳಿಕ ಬ್ರೇಕ್ ತೆಗೆದುಕೊಳ್ಳಲಿದೆ ಸೈಟ್ ತಂಡ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.